ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 3.3ರಲ್ಲಿ 2ನೇ ಪ್ರಶ್ನೆಯಲ್ಲಿ 3ನೇ ಪ್ರಶ್ನೆಯನ್ನು ಬಿಡಿಸೋಣ. ಪ್ರಶ್ನೆ 3 ಏನಿದೆ ನೋಡ್ರಿ. 2 ಅಂಕೆಯ ಒಂದು ಸಂಖ್ಯೆಯ ಅಂಕೆಗಳ ಮೊತ್ತ 9. ಇದರಲ್ಲಿರುವ ಅಂಕೆಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ಅದು ಮೊದಲನೆಯ ಸಂಖ್ಯೆಯ 9ರಷ್ಟಕ್ಕೆ ಸಮನಾಗಿರುತ್ತದೆ. ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಐತಿ. ಹಾಗಂದ್ರೆ 2 ಅಂಕೆಯ ಅಂದ್ರೆ ಏನು? ಮೊದಲ ಅಂಕಿ ಮತ್ತು ಸಂಖ್ಯೆ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ಅಂಕಿಗಳು ಅಂದರೆ ಯಾವು? ಸಿಂಗಲ್ ಡಿಜಿಟ್ಸ್ ಇರ್ತಾವಲ್ಲ, ಅದಕ್ಕೆ ಅಂಕಿ ಅಂತ ಹೇಳ್ತೀವಿ. ಅಂದರೆ 0, 1, 2, 3 ಅಪ್ ಟು 9ರವರೆಗೂ ನಾವು ಇದಕ್ಕೆ ಏನಂತ ಕರಿತೀವಿ? ಅಂಕಿಗಳು ಅಂತ ಕರಿತೀವಿ. ಸಂಖ್ಯೆಗಳು ಅಂದರೆ ಅವು 10, 11 ಇಂಥವದವಲ್ಲ, ಇವುಗಳನ್ನ ನಾವೇನಂತ ಹೇಳ್ತೀವಿ? ಸಂಖ್ಯೆಗಳು ಅಂತ ಕರಿತೀವಿ. ಹೌದಾ? ಅಂಕಿ ಮತ್ತು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಗೊತ್ತಾಯ್ತು. ಇವಾಗ ನೋಡ್ರಿ, ಇಲ್ಲಿ ಕ್ವಶನ್ದಾಗ ಏನಿದೆ? ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಐತಿ. ಹಂಗಾರೆ ಸಂಖ್ಯೆಗಳನ್ನು ಕಂಡುಹಿಡಿಬೇಕಲ್ಲ ನಾವು. ಹಂಗಂದ್ರೆ ಇಲ್ಲಿ ನೋಡ್ರಿ, ಏನಂತ ಅಸ್ಯೂಮ್ಷನ್ ಮಾಡ್ಕೋಬೇಕು ನಾವು ಫಸ್ಟಿಗೆ ಅಂದ್ರೆ, ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನು ಎಕ್ಸ್ ಆಗಿರಲಿ ಅಂತ ಅನ್ಕೊಳ್ಳೋಣ. ಬಿಡಿ ಸ್ಥಾನದಲ್ಲಿರುವ ಅಂಕಿಯು ಎಕ್ಸ್ ಆಗಿರಲಿ. ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನು ನಾವೇನು ಅನ್ಕೊಂಡಿವಿ? ಎಕ್ಸ್ ಆಗಿರಲಿ ಅಂತ ಅನ್ಕೊಂಡಿವಿ. ಅದೇ ರೀತಿ 10ರ ಸ್ಥಾನದಲ್ಲಿರುವ ಅಂಕಿಯನ್ನು ವಾಯ್ ಆಗಿರಲಿ ಅಂತ ಅನ್ಕೊಳ್ಳೋಣ. 10ರ ಸ್ಥಾನದಲ್ಲಿರುವ ಅಂಕಿಯು ವಾಯ್ ಆಗಿರಲಿ. ಇಲ್ಲಿ ನೋಡ್ರಿ, ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನು ಎಕ್ಸ್ ಅಂತ ಅಂದ್ಕೊಂಡ್ವಿ, 10ರ ಸ್ಥಾನದಲ್ಲಿರುವ ಅಂಕಿಯನ್ನು ವಾಯ್ ಅಂತ ಅಂದ್ವಿ. ಯಾವುದೇ 2 ಅಂಕಿಯ ಸಾಮಾನ್ಯ ರೂಪವನ್ನು ನಾವು ಹೇಗೆ ಬರಿತೀವಿ? ಯಾವುದಾದ್ರೂ 2 ಅಂಕಿಯ ಸಾಮಾನ್ಯ ರೂಪ ಬೇಕಲ್ಲ ನಮಗೆ. ಇಲ್ಲಿ 2 ಅಂಕಿಯ ಒಂದು ಸಂಖ್ಯೆ ಅಂತ ಹೇಳಿದ್ದಾರೆ. ಹಂಗಂದ್ರೆ ಯಾವುದಾದ್ರೂ ಇರಲಿ, ನಮಗೆ ಗೊತ್ತಿಲ್ಲ ಯಾವುದಂತಂದು, ಯಾವುದೇ 2 ಅಂಕಿಯ ಸಂಖ್ಯೆಯ ಸಾಮಾನ್ಯ ರೂಪ ಹೇಗೆ ಬರೀತೀರಾ? ಸಾಮಾನ್ಯ ರೂಪವನ್ನು 10y ಪ್ಲಸ್ ಎಕ್ಸ್ ಅಂತ ಬರಿತೀವಿ. ಇದು ಹೆಂಗೆ ಬಂತು ಅನ್ನೋದು ಗೊತ್ತಾಗಬೇಕಲ್ಲ ನಿಮಗೆ. ಇದು ಹೆಂಗೆ ಬಂತು ಅನ್ನೋದು ಗೊತ್ತಾಯ್ತು? ಇಲ್ಲ ಅಲ್ಲ. ಅದು ಹೆಂಗೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ನಾವೇನು ಮಾಡೋಣ? 2 ಅಂಕಿಯ ಒಂದು ಸಂಖ್ಯೆಯನ್ನು ತಗೋತೀನಿ. 2 ಅಂಕಿಯ ಒಂದು ಸಂಖ್ಯೆಯನ್ನು ತಗೋತೀನಿ. ಇದಕ್ಕೇನಂತ ಹೇಳ್ತೀವಿ ನಾವು? 10ರ ಸ್ಥಾನ ಅಂತ ಹೇಳ್ತೀವಿ. ಹೌದಾ? ಇದಕ್ಕೆ 10ರ ಸ್ಥಾನ ಅಂತ ಗುರುತಿಸ್ತೀವಿ. ಸ್ಥಾನ ಬೆಲೆಗಳು ಗೊತ್ತಾ? ಇದಕ್ಕೆ ಬಿಡಿ ಸ್ಥಾನ ಅಂತ ಹೇಳ್ತೀವಿ. ಹೌದಾ? ಈಗೇನು ಮಾಡ್ಬೇಕಂದ್ರೆ, ಇಲ್ಲಿ ನೋಡ್ರಿ, 4ಕ್ಕೆ 5 ಕೂಡಿಸಿದ್ರೆ ಎಷ್ಟಾಗುತ್ತಾ? 9 ಆಗುತ್ತಾ? ಇದು 9 ಸಿಗುತ್ತಾ? ಹೌದಾ? ಈ 4ಕ್ಕೆ 5 ಕೂಡಿಸಿದ್ರೆ 9 ಸಿಗುತ್ತಾ? ಹೌದಾ? ಹಾಗಾದರೆ ಇದನ್ನು 45 ಅಂತ ಹೇಳ್ತೀವ? ಇಲ್ಲ ಅಲ್ಲ. ಯಾಕಂದರೆ ಇದು ಸ್ಥಾನ ಬೆಲೆಯ ನಿಯಮದ ಪ್ರಕಾರ 10ರ ಸ್ಥಾನದಲ್ಲಿರುವ 4ರ ನಿಜವಾದ ಬೆಲೆಯನ್ನು ನಾವು ಹೇಗೆ ಗುರುತಿಸ್ತೀವಿ? ಇಲ್ಲಿ ನೋಡ್ರಿ, 4 × 10 = 40 ಅಂತ ಗುರುತಿಸ್ತೀವಿ. ಹೌದಾ? ಇದು ಥರ ಗುರುತಿಸ್ತೀವಲ್ಲ. ಅದೇ ರೀತಿ ಬಿಡಿ ಸ್ಥಾನದಲ್ಲಿರುವ 5ರ ನಿಜವಾದ ಬೆಲೆಯನ್ನು ನಾವು ಹೇಗೆ ಗುರುತಿಸ್ತೀವಿ? 5 × 1 = 5 ಅಂತ ಗುರುತಿಸ್ತೀವಿ. ಹೌದಾ? ಹಾಗಾದರೆ ಇವೆರಡನ್ನು ಕೂಡಿಸಿದಾಗ ಏನಾಗುತ್ತಾ? ಈಗ 40 ಮತ್ತು 5 ಕೂಡಿಸ್ಬೇಕು. 40 + 5 ಕೂಡಿಸಿದಾಗ ಎಷ್ಟಾಯ್ತು? 45. ಇದನ್ನು ಸೂತ್ರದ ರೂಪದಲ್ಲಿ ಬರೆದಾಗ ಏನಾಗುತ್ತಂದ್ರೆ 10 × ಅಂದರೆ ಯಾವುದೋ ಒಂದು ಬೆಲೆ, ಇದ್ರ ಪ್ರಕಾರ 4 ಆಗುತ್ತಾ? ಹೌದಾ? ಪ್ಲಸ್ ಇಲ್ಲಿ ಯಾವುದೋ ಒಂದು ಬೆಲೆ, ಇದ್ರ ಪ್ರಕಾರ 5 = 45. ಹೌದಾ? ನಾವು ತೊಗೊಂಡಿರೋ ಎಕ್ಸಾಂಪಲ್ ಪ್ರಕಾರ ಇಲ್ಲೇನಾಯ್ತು? 4 ಮತ್ತು 5 ಅಂತ ಸಿಕ್ತು. ಈಗ ಬೇರೆ ಎಕ್ಸಾಂಪಲ್ ತೊಗೊಂಡ್ರೆ ಚೇಂಜ್ ಆಗ್ತೈತಿ. ಆದರೆ ನಾವು ಇಲ್ಲೇನು ಮಾಡತ್ತೀವಿ ಅಂದರೆ ಇನ್ ಜನರಲ್ ಆಗಿ ತೊಗೋತೀವಿ. ಹೌದಾ? ನಮಗೆ ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನು ಕಂಡುಹಿಡಿಬೇಕು. ಇವಾಗ ಅದನ್ನು ಕಂಡುಹಿಡಿಬೇಕಾದ್ರೆ ನಾವು ಇಲ್ಲಿ ಏನಂತ ತೊಗೋಬೇಕು?
10ರ ಸ್ಥಾನದಲ್ಲಿರುವ ಬೆಲೆಯನ್ನು ನಾವು ಏನಂತ ಹೇಳಿವಿ, ಏನಾಗಿರಲಿ ಅಂತ ಹೇಳಿವಿ, ವಾಯ್ ಆಗಿರಲಿ ಅಂತ ಹೇಳಿವಿ. ಅಂದ್ರೆ 10y ಪ್ಲಸ್ ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನು ನಾವು ಏನಾಗಿರಲಿ ಅಂತ ಹೇಳಿವಿ, ಎಕ್ಸ್ ಆಗಿರಲಿ ಅಂತ ಹೇಳಿದ್ವಿ. ಹಂಗಂದ್ರೆ 10y ಪ್ಲಸ್ ಎಕ್ಸ್ ಅಂತ ಬರ್ಕೊಂಡೆ ಇಲ್ಲಿ. ಇದು ಸ್ಟೆಪ್ ಹೆಂಗೆ ಬಂತು ಅನ್ನೋದು ಗೊತ್ತಾಯ್ತು ರೀ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ 2 ಅಂಕಿಯ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ 9 ಅಂತ ಕೊಟ್ಟಿದ್ದಾರೆ. 2 ಅಂಕಿಯ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ 9 ಅಂತ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಬರೀತೀರಾ ಸಮೀಕರಣ ರೂಪದಲ್ಲಿ? ಇಲ್ಲಿ ನೋಡ್ರಿ, 2 ಅಂಕಿಯ ಅಂತ ಕೊಟ್ಟಿದ್ದಾರೆ, ಹೌದಾ? 2 ಅಂಕಿಗಳು ಯಾವುವು? ಎಕ್ಸ್ ಪ್ಲಸ್ ವೈನ, ಯಾವುದೋ ಗೊತ್ತಿಲ್ಲ ನಮಗೆ, ಎಕ್ಸ್ ಪ್ಲಸ್ ವೈ ಅಂತ ಅಂದ್ಕೊಳ್ಳೋಣ. ಇವು 2 ಅಂಕಿಗಳ ಮೊತ್ತ ಅಂತ ಹೇಳಿದ್ದಾರೆ. ಮೊತ್ತ ಅಂದರೆ ಕೂಡಿಸ್ಬೇಕು, ಹೌದಾ? ಇವು 2ನ್ನ ಕೂಡಿಸಿದಾಗ ನಮ್ಗೆ ಎಷ್ಟು ಬರುತ್ತಂತ? 9 ಬರುತ್ತಾ ಅಂತ ಹೇಳಿದ್ದಾರೆ. ಇದಕ್ಕೇನನ್ರಿ ಸಮೀಕರಣ 1 ಅಂತ ಹೆಸರು ಕೊಡ್ರಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಇದರಲ್ಲಿರುವ ಅಂಕಿಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಸಿಗುವ ಅಂಕಿಯನ್ನು ಇಮ್ಮಡಿಗೊಳಿಸಿದರೆ ಅದು ಮೊದಲನೆಯ ಸಂಖ್ಯೆಯ 9ರಷ್ಟಕ್ಕೆ ಸಮನಾಗಿರುತ್ತದೆ ಅಂತ ಹೇಳಿದ್ದಾರೆ, ಹೌದಾ? ಇದರಲ್ಲಿನೂ 2 ಸೆಂಟೆನ್ಸ್ ಅದಾವೆ ನೋಡ್ರಿ, ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಅಂಕಿಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಅಂತ ಹೇಳಿದ್ದಾರೆ. ಫಸ್ಟ್ ಇದನ್ನು ಬರ್ಕೊಳ್ಳೋಣ. ಅಂಕಿಗಳ ಕ್ರಮವನ್ನು ಅದಲು ಬದಲು ಅಂತ ಹೇಳಿದ್ದಾರೆ. ಹಂಗಂದ್ರೆ ಏನು ನೋಡಿಲ್ಲ, ಅಂಕಿಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಅಂದರೆ ಏನು? ಅದಲು ಬದಲು ಮಾಡಿದಾಗ ಅಂದ್ರೇನ? ಇಲ್ಲಿ ನೋಡ್ರಿ, 10ರ ಸ್ಥಾನದಲ್ಲಿ ಈಗೇನೈತಿ, ಅಂಕಿ ವಾಯ್ ಆಗಿರಲಿ ಅಂದ್ಕೊಂಡಿವಿ, ವಾಯ್ ಐತಿ, ಹೌದಾ? ಬಿಡಿ ಸ್ಥಾನದಲ್ಲಿ ಎಕ್ಸ್ ಐತಿ. ಹಂಗಂದ್ರೆ ಇವನ್ನ ಏನು ಮಾಡಬೇಕು, ಎರಡನ್ನೂ ಅದಲು ಬದಲು ಮಾಡ್ಬೇಕು. ಹಂಗಂದ್ರೆ ನಾವು ಇಲ್ಲೇನು 10ರ ಸ್ಥಾನದಲ್ಲಿ ಎಕ್ಸ್ ಆಗಿರಲಿ ಅನ್ಕೋಬೇಕು, ಬಿಡಿ ಸ್ಥಾನದಲ್ಲಿ ವಾಯ್ ಆಗಿರಲಿ ಅಂತ ಅನ್ಕೋಬೇಕು. ಅವಾಗ ಏನಾಗುತ್ತೆ ಈ ಸಮೀಕರಣ? 10x ಪ್ಲಸ್ ವಾಯ್ ಅಂತ ಆಗುತ್ತಾ, ಹೌದಾ? ಇದು ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆಯ 9ರಷ್ಟಕ್ಕೆ ಸಮನಾಗಿರುತ್ತದೆ ಅಂತ ಹೇಳಿದ್ದಾರೆ, ಹೌದಾ? ಹಾಗಂದ್ರೆ ಏನು ಬರಿಬೇಕು? ಇಲ್ಲಿ ನೋಡಿ, ಅಂಕಿಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ, ಇಮ್ಮಡಿ ಅಂದ್ರೇನು? ದ್ವಿಗುಣಗೊಳಿಸುವುದು. ಇಮ್ಮಡಿಗೊಳಿಸಿದರೆ 2ರಿಂದ ಗುಣಿಸುವುದು ಅಂತ ಅರ್ಥ. ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆಯ 9ರಷ್ಟಕ್ಕೆ ಸಮವಾಗುತ್ತದೆ. ನೋಡ್ರಿಲ್ಲ, ಅಂಕಿಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ಅಂತ ಐತಿ. ಈಗ ಆಲ್ರೆಡಿ ನಾ ಏನು ಮಾಡೀನಿ, ಅಂಕಿಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಏನು ಬರುತ್ತೆ ಸಮೀಕರಣ ಅನ್ನೋದು ಬರ್ಕೊಂಡೆ, ಹೌದಾ? ಇಲ್ಲಿ ನೋಡ್ರಿ, ಅದನ್ನು ಇಮ್ಮಡಿಗೊಳಿಸಿದರೆ ಅಂತ ಹೇಳಿದಾರೆ. ಹಂಗಂದ್ರೆ ಅದನ್ನ ಏನು ಮಾಡಬೇಕು, 2ರಲ್ಲಿ ಗುಣಾಕಾರ ಮಾಡಬೇಕು. 2ರಲ್ಲಿ ಗುಣಾಕಾರ ಮಾಡಿದಾಗ ಏನಾಗುತ್ತೆ ನೋಡ್ರಿ, ಇಲ್ಲಿ 2 × 10x ಪ್ಲಸ್ y ಆಗುತ್ತೆ, ಹೌದಾ? ಅದು ಮೊದಲನೇ ಸಂಖ್ಯೆಯ 9ರಷ್ಟಕ್ಕೆ ಸಮನಾಗಿರುತ್ತದೆ ಅಂತಂದಾರ. ಹಂಗಂದ್ರೆ ಮೊದಲನೇ ಸಂಖ್ಯೆ ಯಾವುದು? ಇದು ಮೊದಲನೇ ಸಂಖ್ಯೆ ಯಾವುದು? ಇದು. ಈ ಸಂಖ್ಯೆಗೆ ಏನಾಗೈತಂತ 9ರಷ್ಟಕ್ಕೆ ಸಮನಾಗಿರುತ್ತದೆ. ಅಂದರೆ 9ನ್ನ ಏನು ಮಾಡಬೇಕು, ಆ ಸಂಖ್ಯೆಗೆ ಗುಣಿಸ್ಬೇಕು. 10y ಪ್ಲಸ್ ಎಕ್ಸ್. ಇದನ್ನು ಹೆಂಗೆ ಬರ್ಕೊಂಡು ಅನ್ನೋದು ಗೊತ್ತಾಯ್ತಾ?
ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿವರೆಗೂ ಅರ್ಥ ಆದರೆ ಮುಂದೆ ಸಿಂಪ್ಲಿಫಿಕೇಶನ್ ಈಸಿ ಐತಿ. ನೆಕ್ಸ್ಟ್ ಏನಿಲ್ಲ, ಬರೀ ಸಿಂಪ್ಲಿಫಿಕೇಶನ್ ಐತಿ. ಹೆಂಗೆ ಮಾಡೋದು ನೋಡ್ರಿ ಇಲ್ಲೇ. 2 × 10 20, 2 ಹತ್ತಲೆ 20 ಎಕ್ಸ್ ಪ್ಲಸ್ 2 × 1 2 ವೈ ಈಸ್ ಈಕ್ವಲ್ ಟು 9 ಹತ್ತಲೆ 90 ವೈ ಪ್ಲಸ್ 9 ಎಕ್ಸ್. 20 ಎಕ್ಸ್ ಈ ಪ್ಲಸ್ 9 ಎಕ್ಸನ್ನು ಎಲ್ ಎಚ್ ಎಸ್ ಕಡೆ ಹೋಯ್ದ್ರೆ -9 ಎಕ್ಸ್ ಈಸ್ ಈಕ್ವಲ್ ಟು 90 ವೈನ ಹಂಗೆ ಇಟ್ಕೋತೀನಿ. ಈ ಪ್ಲಸ್ 2 ವೈನ ಏನು ಮಾಡ್ತೀನಿ, ಆರ್ ಎಚ್ ಎಸ್ ಕಡೆ ಹೋದ್ರೆ ಏನಾಗುತ್ತಾ -2 ವೈ ಆಗುತ್ತಾ, ಹೌದಾ. 20ರೊಳಗೆ 9 ಕಳೆದ್ರೆ ಎಷ್ಟಾಗುತ್ತಾ 11 ಎಕ್ಸ್ ಈಸ್ ಈಕ್ವಲ್ ಟು 90ರೊಳಗೆ 2 ಕಳೆದ್ರೆ 88 ವೈ. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯಿತು 88 ವೈ ಡಿವೈಡೆಡ್ ಬೈ 11. 11 ಒಂದಲೇ 11 ಎಂಟ್ಲೆ 88. ಎಕ್ಸ್ ಬೆಲೆ ಎಷ್ಟಾಯಿತು 8 ವೈ ಸಿಕ್ತು. ಇದಕ್ಕೇನನ್ರಿ ಸಮೀಕರಣ 2 ಅಂತ ಹೆಸರು ಕೊಡ್ರಿ. ಈ ಎಕ್ಸ್ ಬೆಲೆಯನ್ನು ಏನು ಮಾಡಿರಿ, ಸಮೀಕರಣ 1ರಲ್ಲಿ ಆದೇಶಿಸಿದಾಗ ನಮಗೇನು ಸಿಗುತ್ತಾ ನೋಡೋಣ. ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ನೋಡ್ರಿ. ಸಮೀಕರಣ 1 ಏನಿದೆ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 9 ಅಂತ ಐತೆ, ಹೌದಾ. ಅಂದರೆ ಎಕ್ಸ್ ಬೆಲೆ ಸಿಕ್ಕೈತೆ ನಮಗೆ 8 ವೈನ. 8 ವೈ ಪ್ಲಸ್ ವೈ ಈಸ್ ಈಕ್ವಲ್ ಟು 9. 8 ವೈಗೆ 1 ವೈ ಕೂಡಿಸಿದ್ರೆ 9 ವೈ ಈಸ್ ಈಕ್ವಲ್ ಟು 9. ಹಾಗಂದ್ರೆ ವೈ ಈಸ್ ಈಕ್ವಲ್ ಟು ಎಷ್ಟಾಗುತ್ತಾ 9 ಡಿವೈಡೆಡ್ ಬೈ 9. 9 ಒಂದಲೇ 9 ಒಂದಲೇ. ಹಾಗಾದ್ರೆ ವೈ ಬೆಲೆ ಎಷ್ಟಾಯಿತು, ವೈ ಈಸ್ ಈಕ್ವಲ್ ಟು 1 ಆಯಿತು, ಹೌದಾ. ಈ ವೈ ಬೆಲೆಯನ್ನು ಏನು ಮಾಡೋಣ, ಸಮೀಕರಣ 2ರಲ್ಲಿ ಆದೇಶಿಸಿದಾಗ ನಮಗೇನು ಸಿಗುತ್ತಾ, ಎಕ್ಸ್ ಬೆಲೆ ಸಿಗುತ್ತಾ. ವೈ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಏನು ಸಿಗುತ್ತೆ ನೋಡ್ರಿ ಇಲ್ಲಿ. ಸಮೀಕರಣ 2 ಏನಿದೆ, ಎಕ್ಸ್ ಈಸ್ ಈಕ್ವಲ್ ಟು 8 ವೈ ಅಂತೈತೆ. ಎಕ್ಸ್ ಈಸ್ ಈಕ್ವಲ್ ಟು 8 ಇಂಟು ವೈ ಬೆಲೆ ಎಷ್ಟು ಸಿಕ್ಕೈತೆ ನಮಗೆ 1, ಹೌದಾ. 8 ಇಂಟು 1 8. ಎಕ್ಸ್ ಬೆಲೆ ಸಿಕ್ತು 8 ಸಿಕ್ತು, ಹೌದಾ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಾವೇನು ಕಂಡುಹಿಡಿಬೇಕಾಗಿತ್ತು, ಆ ಸಂಖ್ಯೆಗಳು ಯಾವ್ಯಾವು ಅನ್ನೋದನ್ನು ಕಂಡುಹಿಡಿಬೇಕಾಗಿತ್ತು. ಹಾಗಾದರೆ ಆ ಸಂಖ್ಯೆಗಳು ಅಂದರೆ ಅವು ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು, 10ರ ಸ್ಥಾನದಲ್ಲಿರುವ ಅಂಕಿ ಯಾವುದು ಅನ್ನೋದನ್ನು ಕಂಡುಹಿಡಬೇಕು. ಬಿಡಿ ಸ್ಥಾನದಲ್ಲಿರುವ ಅಂಕಿ ಏನಾಗಿರಲಿ ಅಂತೇಳಿ ನಾನು ಎಕ್ಸ್ ಆಗಿರಲಿ ಅಂತೇಳೀನಿ. ಹಾಗಂದ್ರೆ ಬಿಡಿ ಸ್ಥಾನದಲ್ಲಿರುವ ಅಂಕಿ ಎಕ್ಸ್ ಬೆಲೆ ಸಿಕ್ತು 8. ಅದೇ ರೀತಿ 10ರ ಸ್ಥಾನದಲ್ಲಿರುವ ಅಂಕಿ, 10ರ ಸ್ಥಾನದಲ್ಲಿರುವ ಅಂಕಿಯನ್ನು ನಾವು ಏನಂತ ಹೇಳಿದ್ವಿ, ವೈ ಆಗಿರಲಿ ಅಂತ ಅಂದ್ಕೊಂಡಿದ್ವಿ, ಹೌದಾ. ಹಾಗಾದ್ರೆ ವೈ ಬೆಲೆ ಸಿಕ್ತು ನಮಗೆ 1. ಹಾಗಾದ್ರೆ ಆದ್ದರಿಂದ ಆ ಸಂಖ್ಯೆಗಳು ಯಾವುದು, ಆ ಅಂಕಿ ಅಲ್ಲ, ಆ ಸಂಖ್ಯೆ ಯಾವುದು 18, ಹೌದು. ಇದು 10ರ ಸ್ಥಾನದಲ್ಲಿರುವ ಅಂಕಿ 1, ಬಿಡಿ ಸ್ಥಾನದಲ್ಲಿರುವ ಅಂಕಿ 8. ಹಾಗಾದ್ರೆ ಆ ಸಂಖ್ಯೆ ಏನಾಗೈತಿ 18 ಆಗೈತಿ. ಹಾಗಾದ್ರೆ ಇದು 18 ಬಂದಿದೆಲ್ಲ, ಈ ಸಂಖ್ಯೆ ಕರೆಕ್ಟ್ ಐತೋ ತಪ್ಪೈತೋ ಅಂತ ಹೆಂಗೆ ಗೊತ್ತಾ ಹಿಡಿತೀರಿ, ತಾಳೆ ನೋಡೋಣ. ಹಂಗಂದ್ರೆ ತಾಳೆ ನೋಡ್ರಿ, ನಾವು ಮಾಡಿದ್ದು ಕರೆಕ್ಟ್ ಐತೋ ಇಲ್ಲೋ ಅನ್ನೋಕೆ ತಾಳೆ ನೋಡೋಣ. ಇಲ್ಲಿ ನೋಡ್ರಿ, 2 ಅಂಕಿಯ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ 9 ಅಂತ ಹೇಳುತ್ತೆ, ಹೌದಾ. ಆ 2 ಅಂಕಿಗಳು ಯಾವವು, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 9 ಆಗೈತೆ, ಹೌದಾ. ಈ ಸಮೀಕರಣ 1 ಇದೈತೆ. ಎಕ್ಸ್ ಅಂದರೆ ಎಷ್ಟು ಸಿಕ್ಕೈತೆ ನಮಗೆ 8 ಪ್ಲಸ್ ವೈ ಅಂದರೆ 1 ಅಂದರೆ 9 ಆಯ್ತು. ಹಂಗಾದ್ರೆ ನಾವು ಮಾಡಿದ್ದು ಕರೆಕ್ಟ್ ಐತಿ. ನೆಕ್ಸ್ಟ್ ಇನ್ನೊಂದು ಏನೈತಿ ನೋಡ್ರಿ ಇಲ್ಲೇ, ಅಂಕಿಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆಯ 9ರಷ್ಟಕ್ಕೆ ಸಮನಾಗಿರುತ್ತದೆ. ಅಂದ್ರೆ ಈ ಸಂಖ್ಯೆಯನ್ನು ಅದಲು ಬದಲು ಮಾಡಿದಾಗ ನಮ್ಗೇನು ಸಿಗುತ್ತಾ ನೋಡ್ರಿಲ್ಲೇ, ಇದು ಒಂದು ಪಾಯಿಂಟ. ನೆಕ್ಸ್ಟ್ ಅದಲು ಬದಲು ಮಾಡಿದಾಗ
ಬದಲು ಮಾಡಿದಾಗ ಎಷ್ಟು ಸಿಗುತ್ತಾ 81 ಸಿಗುತ್ತಾ ಹೌದಾ. ನೆಕ್ಸ್ಟ್ ಏನು ಹೇಳಿದಾರ, ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ಅಂದರೆ ಏನು ಮಾಡಬೇಕು, ಈ 81ಕ್ಕೆ ಏನು ಮಾಡಬೇಕು, 2ರಲ್ಲಿ ಗುಣಾಕಾರ ಮಾಡಬೇಕು ಹೌದಾ. 81 ಇಂಟು 2 ಮಾಡಿದಾಗ ಎಷ್ಟು ಸಿಗುತ್ತಾ, 2 1 2, 2 8 16, 162 ಆಯ್ತು ಹೌದಾ. ಅದು ಮೊದಲನೇ ಸಂಖ್ಯೆಯ 9ರಷ್ಟಕ್ಕೆ ಸಮನಾಗಿರ್ತದೆ. ಅಂದರೆ ಮೊದಲನೇ ಸಂಖ್ಯೆ ಯಾವುದು, 18. 18 ಇಂಟು 9 ಹೌದಾ, 9ರಷ್ಟಕ್ಕೆ ಸಮನಾಗಿರ್ತದೆ ಅಂತ ಹೇಳ್ಯಾರ. 9 8 72, 7 ಉಳಿತು. 9 1 9, 9ಕ್ಕೆ 7 ಕೂಡಿಸಿದ್ರೆ 16 ಹೌದಾ, 162 ಆಯ್ತು. ಹಂಗಾರೆ ಇವು 2 ಸಮ ಅದು. ಅಂದರೆ ನಾವು ಮಾಡಿರೋದು ಲೆಕ್ಕ ಕರೆಕ್ಟ್ ಐತಿ. 18 ಸಿಕ್ಕಿರುವ ಸಂಖ್ಯೆ ಇದು ಸರಿಯಾಗಿದೆನಾ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ಲೆಕ್ಕದಲ್ಲಿ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.